ನಮಸ್ಕಾರ ಸ್ನೇಹಿತರೆ, ಮಾಯಾ ಮಂಜರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಡೆಲಿವರಿ ನಂತರ ತಿನ್ನಲು ತುಂಬ ರುಚಿಯಾದ ಉಪಯುಕ್ತವಾದ ಬೆಳ್ಳುಳ್ಳಿ ಚಟ್ನಿ ಮಾಡೋ ವಿಧಾನವನ್ನು ನೋಡೋಣ ಬನ್ನಿ. ಒಂದು ದೊಡ್ಡ ಬೌಲ್ನಷ್ಟು ಖಾರದ ಪುಡಿ ಹಾಕಿ, ಇಲ್ಲ ಒಣ ಮೆಣಸಿನ್ಕಾಯನ್ನು ಯೂಸ್ ಮಾಡ್ಬೋದು. ಆಮೇಲೆ ಒಂದು ದೊಡ್ಡ ಬಟ್ಟಲು ಒಣ ಕೊಬ್ಬರಿಯನ್ನು ಹಾಕಿ, ಸೊ ಜಾಸ್ತಿ ಆದರೆ ರುಚಿನೂ ಚೆನ್ನಾಗಿರುತ್ತೆ. ಸೊ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಡೆಲಿವರಿ ಆದಮೇಲೆ ಸ್ವಲ್ಪ ಪ್ರಮಾಣದ ಹುಣಸೆ ಹಣ್ಣು ಹಾಕಿ ರುಚಿಗೆ ತಕ್ಕಷ್ಟು, ಆಮೇಲೆ ಒಂದು ದೊಡ್ಡ ಮುಷ್ಟಿಯಷ್ಟು ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಬೇಳೆ ಸಿಪ್ಪೆ ತೆಗೆದು ಹಾಕ್ಬೋದಿಲ್ಲ, ಹಾಗೆಯೂ ಹಾಕ್ಬೋದು, ಅದರಿಂದ ಏನೂ ಆಗೋಲ್ಲ. ಸಿಪ್ಪೆ ತೆಗೆದಷ್ಟು ಒಳ್ಳೆಯದು. ಒಂದು ದೊಡ್ಡ ಮುಷ್ಟಿಯಷ್ಟು ಕರಿಬೇವು ಹಾಕಿ, ಇದು ಕೂದಲು ಉದುರೋ ಸಮಸ್ಯೆ ಇದ್ದರೆ, ಚರ್ಮದ ಅಲರ್ಜಿ ಇದ್ದರೆ ಇದು ಒಳ್ಳೆಯದು ಆರೋಗ್ಯಕ್ಕೆ. ಇನ್ನು ಒಂದು 4 ಸ್ಪೂನಷ್ಟು ಸಣ್ಣ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ, ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಇನ್ನು ಹಳ್ಳುಪ್ಪು ಹಾಕಿ, ಇದು ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇಲ್ಲ ಅಂದರೆ ಪಿಂಕ್ ಸಾಲ್ಟನ್ನು ಕೂಡ ಯೂಸ್ ಮಾಡ್ಬೋದು. ಆದಷ್ಟು ಪುಡಿ ಉಪ್ಪಿನ ಬಳಕೆ ಕಡಿಮೆ ಮಾಡಿ. ಈ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸರ್ ಜಾರಿಗೆ ಹಾಕಿ ಮಿಕ್ಸರ್ ಮಾಡಿ, ಸ್ವಲ್ಪ ತಣ್ಣಗಾದ ನಂತರ ದೋಸೆ, ಚಪಾತಿ, ರೊಟ್ಟಿ, ಅನ್ನದ ಜೊತೆ ಸವಿಯಲು ಸಿದ್ಧವಾಗುತ್ತೆ. ಇನ್ನು ಬೆಳ್ಳುಳ್ಳಿ ಚಟ್ನಿನೇ ಯಾಕೆ ಅಂತ ಕೇಳ್ಬೋದು ನೀವು. ಬೆಳ್ಳುಳ್ಳಿ ನಮ್ಮ ದೇಹಕ್ಕೆ ತುಂಬ ಆರೋಗ್ಯಕರವಾಗಿರುತ್ತೆ. ವಿಶೇಷವಾಗಿ ಹೊಸ ತಾಯಂದಿರಿಗೆ ಇದು ಶಕ್ತಿ ನೀಡುತ್ತೆ ಮತ್ತು ದೇಹವನ್ನು ಬೇಗ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಮತ್ತು ಹಾಲು ಜಾಸ್ತಿ ಆಗಲು ಹೊಸ ತಾಯಂದಿರಿಗೆ ಇದು ತುಂಬ ಸಹಾಯ ಮಾಡುತ್ತೆ. ಸೊ ಆದ್ದರಿಂದ ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ಹೊಸ ತಾಯಂದಿರಿಗೆ ಸೇವನೆ ಮಾಡಲು ಕೊಡ್ತಾರೆ. ಬಾಣಂತಿಯರಿಗೆ ಇದು ನೆಗಡಿ, ಕೆಮ್ಮು ಬಾರದ ಹಾಗೆ ಮಾಡುತ್ತೆ. ಮತ್ತು ಬೆಳ್ಳುಳ್ಳಿ ಜಾಸ್ತಿ ಸೇವನೆ ಮಾಡುವುದರಿಂದ ಮಕ್ಕಳು ಆರೋಗ್ಯವಾಗಿರ್ತಾರೆ. ತಾಯಿ ಎದೆ ಹಾಲಿಂದ ಮಕ್ಕಳಿಗೆ ಹೋಗೋದ್ರಿಂದ ಅವ್ರಿಗೂ ನೆಗಡಿ, ಕೆಮ್ಮು, ಜ್ವರ ಬರದಾಗೆ ನೋಡ್ಕೊಳ್ಳುತ್ತೆ ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಸೊ ಆದ್ದರಿಂದ ಬೆಳ್ಳುಳ್ಳಿ ಚಟ್ನಿಯನ್ನು ದಿನನಿತ್ಯ ನೀವು ಸೇವನೆ ಮಾಡೋದ್ರಿಂದ ಏನೂ ತಪ್ಪಿಲ್ಲ. ಥ್ಯಾಂಕ್ ಯು.